ಕ್ರಿಸ್ತನನ್ನು ಪ್ರತಿಫಲಿಸುವಂತೆ ನಿಮ್ಮ ಆತ್ಮಗಳನ್ನು ವಾಕ್ಯದಲ್ಲಿ ಬಲಪಡಿಸುವ ಅನುದಿನದ ಧ್ಯಾನ. ಇಂದಿನ ಧ್ಯಾನದ ಶೀರ್ಷಿಕೆ, ದೇವರ ಅಧಿಕಾರವು ನಿತ್ಯ ನಿತ್ಯಕ್ಕೂ ಸ್ಥಾಪಿಸಲ್ಪಟ್ಟಿದೆ. ಈ ದಿನದ ದೇವರ ವಾಕ್ಯ: ಯೇಸು ಅವನಿಗೆ, ಸೈತಾನನೇ, ನೀನು ತೊಲಗಿ ಹೋಗು, ನಿನ್ನ ದೇವರಾಗಿರುವ ಕರ್ತನಿಗೆ ಅಡ್ಡಬಿದ್ದು ಆತನೊಬ್ಬನನ್ನೇ ಆರಾಧಿಸಬೇಕು ಎಂಬುದಾಗಿ ಬರೆದದೆ ಎಂದು ಹೇಳಿದನು. ಮತ್ತಾಯ 4ನೇ ಅಧ್ಯಾಯ 10ನೇ ವಚನ. ಭೂಮಂಡಲದ ಸ್ವಾತಂತ್ರ್ಯಕ್ಕಾಗಿ ಕೆಲಸ ಮಾಡುತ್ತಿದ್ದೇನೆ ಎಂದು ತೋರಿಸಲು ಸೈತಾನನು ಪ್ರಯತ್ನಿಸಿದನು. ದೇವರಾಜ್ಞೆಗಳು ದಬ್ಬಾಳಿಕೆಯ ಗುಣ ಸ್ವಭಾವವನ್ನು ಹೊಂದಿದೆ ಎಂದು ಎಲ್ಲರಿಗೂ ಮನವರಿಕೆ ಮಾಡುವಷ್ಟು ವೈವಿಧ್ಯಮಯವಾಗಿ ವಂಚನೆಗೊಳಿಸುವ ಕಪಟವಾದ ವಾದಗಳನ್ನು ಜನರ ಮುಂದಿಡಲು ಅವನು ದೃಢ ನಿಶ್ಚಯ ಮಾಡಿದ್ದನು. ಕ್ರಿಸ್ತನು ಶಿಲುಬೆಯಲ್ಲಿ ತೂಗಾಡುತ್ತಿದ್ದಾಗಲೂ ಸೈತಾನನು ಅತ್ಯಂತ ತೀಕ್ಷ್ಣವಾದ ಶೋಧನೆಗಳಿಂದ ಕ್ರಿಸ್ತನನ್ನು ಆಕ್ರಮಣ ಮಾಡಿದಾಗಲೂ ಕ್ರಿಸ್ತನು ಜಯಶಾಲಿಯಾದನು. ಅಗಲಿ ಹೋಗುತ್ತಿದ್ದ ತನ್ನ ಉಸಿರಿನೊಂದಿಗೆ ಕ್ರಿಸ್ತನು ಎಲ್ಲಾ ತೀರಿತು ಎಂದು ಉದ್ಗರಿಸಿದನು. ಯುದ್ಧವನ್ನು ಗೆದ್ದಿದ್ದಾಗಿತ್ತು. ಅಪರಾಧಿಗಳಿಗಾಗಿ ಮುಗ್ಧನಾದವನ ರಕ್ತವು ಸುರಿಸಲ್ಪಟ್ಟಿತ್ತು. ಕ್ರಿಸ್ತನು ಕೊಟ್ಟ ಜೀವದಿಂದ ತಾನೇ ಮನುಷ್ಯನು ನಿತ್ಯ ಮರಣದಿಂದ ವಿಮೋಚನೆಗೊಂಡನು ಮತ್ತು ಮರಣದ ಬಲವನ್ನು ಹೊಂದಿದವನ ನಾಶನವನ್ನು ಮುದ್ರೆ ಹಾಕಲಾಯಿತು. ದೇವದೂತರಿಗೂ ಮತ್ತು ಬಿದ್ದು ಹೋಗದ ಲೋಕಗಳಿಗೂ ಸೈತಾನನ ಗುಣ ಸ್ವಭಾವವು ಕ್ರಿಸ್ತನು ಮರಣ ಹೊಂದುವವರೆಗೂ ಸ್ಪಷ್ಟವಾಗಿ ಪ್ರಕಟವಾಗಿರಲಿಲ್ಲ. ಒಮ್ಮೆ ಉನ್ನತ ಸ್ಥಾನದ ದೇವದೂತನಾಗಿದ್ದವನ ಅಪಪ್ರಚಾರಗಳು ಮತ್ತು ವಂಚನೆ ಆರೋಪಗಳು ಅವರಿಗೆ ನಿಜವಾದ ಬೆಳಕಿನಲ್ಲಿ ಗೋಚರಿಸಿದವು. ಸೈತಾನನು ತೋರಿಸುತ್ತಿದ್ದ ನಿರ್ಮಲ ಸ್ವಭಾವವು ಮೋಸಮಯವಾದದ್ದು ಎಂದು ಅವರಿಗೆ ಕಂಡುಬಂತು. ಸೈತಾನನು ತನ್ನನ್ನು ತಾನು ಉನ್ನತ ಸ್ಥಾನಕ್ಕೆ ಏರಿಸಿಕೊಳ್ಳುವ ಕಾರಣ ಅವನು ರೂಪಿಸಿಕೊಂಡಿದ್ದ ಅವನ ಆಳವಾದ ಯೋಜನೆಯು ಸಂಪೂರ್ಣವಾಗಿ ಅವರ ಗ್ರಹಿಕೆಗೆ ಬಂತು. ಅವನ ಎಲ್ಲಾ ಸುಳ್ಳು ಬೋಧನೆಗಳು ಅವರಿಗೆ ಸ್ಪಷ್ಟವಾಯಿತು. ಆದರೆ ಸುಳ್ಳಿನ ವಿರುದ್ಧ ಸತ್ಯವು ಜಯಗಳಿಸಿತು. ಈ ಲೋಕದ ಕೆಲವೇ ಜೀವಿಗಳಲ್ಲಿ ಮಾತ್ರವಲ್ಲ, ಪರಲೋಕದ ಎಲ್ಲಾ ನಿವಾಸಿಗಳ ಮನಸ್ಸಿನಲ್ಲಿಯೂ ದೇವರಾಜ್ಞೆಯ ಅಚಲತೆಯು ಸ್ಥಾಪಿಸಲ್ಪಟ್ಟಿದೆ, ದೃಢೀಕರಿಸಲ್ಪಟ್ಟಿದೆ. ಕ್ರಿಸ್ತನ ವಿರುದ್ಧದ ಸೈತಾನನ ಸಕಲ ದುಷ್ಟಮಾರ್ಗವನ್ನು ಎಲ್ಲಾ ಲೋಕಗಳಿಗೂ ಪ್ರಕಟಿಸಲಾಯಿತು. ಸಮಸ್ಯೆಯು ಅಂತಿಮವಾಗಿ ಕಂಡುಬಂದಾಗ ಪ್ರತಿಯೊಂದು ಬಿದ್ದು ಹೋಗದ ಜೀವಿಗಳೆಲ್ಲರೂ ದಂಗೆಯ ಬಗ್ಗೆ ವಿರೋಧತೆಯನ್ನು ವ್ಯಕ್ತಪಡಿಸಿದರು. ದೇವರು ನೀತಿವಂತನು, ಕರುಣಾಮಯಿಯೂ ಸ್ವಾರ್ಥತ್ಯಾಗಿಯೂ ಯೋಗ್ಯನು ಎಂದು ಅವರೆಲ್ಲರೂ ಒಂದೇ ಧ್ವನಿಯಲ್ಲಿ ಸ್ತುತಿಸಿದರು. ಜೀವದ ಪ್ರಭುವಾಗಿರುವವನು ಆರಿಸಿಕೊಂಡ ಆಯುಧಗಳು ಅಂದರೆ ಎಂಬುದಾಗಿ ಬರೆದಿದೆ ಮತ್ತು ಧರ್ಮಶಾಸ್ತ್ರದ ವಾಕ್ಯಗಳಿಗೆ ಪರಲೋಕ ಮಂಡಲವು ಸಾಕ್ಷಿಯಾಗಿತ್ತು. ಸೈತಾನನ ಆಯುಧಗಳಾದ ಸುಳ್ಳು ಮತ್ತು ಮೋಸಗಳಿಗೂ ಪರಲೋಕದ ಮಂಡಲವು ಸಾಕ್ಷಿಯಾಗಿತ್ತು. ಸತ್ಯ, ಪ್ರಾಮಾಣಿಕತೆ ಮತ್ತು ಸಮಗ್ರತೆಯ ನೇರ ಮಾರ್ಗಗಳಲ್ಲಿ ಜೀವದ ರಾಜನು ವ್ಯವಹರಿಸುವುದನ್ನು ದ್ವೇಷ, ಕುತಂತ್ರ, ಒಳಸಂಚು, ಕುತಂತ್ರದ ರಹಸ್ಯಗಳು, ಸೇಡು ಎಂಬ ದುರ್ಮಾರ್ಗಗಳಲ್ಲಿ ಲೋಕದ ಅಂಧಕಾರದ ರಾಜನು ವ್ಯವಹರಿಸುವುದನ್ನು ಅವರು ನೋಡಿದ್ದರು. ಸತ್ಯದ ಧ್ವಜವನ್ನು ಹೊತ್ತವನು ಸತ್ಯವನ್ನು ಉಳಿಸಿಕೊಳ್ಳಲು ಎಲ್ಲವನ್ನೂ, ಕೊನೆಗೆ ತನ್ನ ಜೀವವನ್ನು ಸಹ ತ್ಯಾಗ ಮಾಡುವುದನ್ನು ಅವರು ನೋಡಿದ್ದರು. ಆದರೆ ಬಂಡಾಯದ ಧ್ವಜವನ್ನು ಹೊತ್ತವನು ಸತ್ಯದೇವರ ವಿರುದ್ಧ ತನ್ನ ಬಂಡಾಯದ ಆರೋಪಗಳನ್ನೇ ಮುಂದುವರೆಸುವುದನ್ನು ಅವರು ನೋಡಿದರು. ದೇವರ ದೀರ್ಘವಾದ ತಾಳ್ಮೆಗೆ ಪರಲೋಕದ ಲೋಕಗಳು ಮಾತ್ರವಲ್ಲ, ಪರಲೋಕವೇ ಆಶ್ಚರ್ಯಚಕಿತವಾಯಿತು. ಸೈತಾನನನ್ನು ಪರಲೋಕದಿಂದ ಹೊರಹಾಕುವಲ್ಲಿ ದೇವರು ತನ್ನ ಜ್ಞಾನವನ್ನು ಮತ್ತು ನ್ಯಾಯವನ್ನು ಪ್ರಕಟಪಡಿಸಿದ್ದನು. ಬಿದ್ದು ಹೋಗದ ಎಲ್ಲಾ ಜೀವಿಗಳು ದೇವರ ಆಜ್ಞೆಗಳನ್ನು ಬದಲಿಸಲು ಸಾಧ್ಯವಿಲ್ಲ ಎಂಬ ಪರಿಗಣನೆಯ ತೀರ್ಮಾನದಲ್ಲಿ ಒಂದಾಗಿವೆ.
ಆತನ ಅಂದರೆ ಯೆಹೋವನ ಆಜ್ಞೆಗಳು ದೋಷರಹಿತವಾದದ್ದು ಎಂದು ಸಾಬೀತಾಗಿದೆ. ಯೆಹೋವನ ರಾಜ್ಯವು ನಿತ್ಯ ನಿತ್ಯಕ್ಕೂ ಸುಭದ್ರವಾದ ರಾಜ್ಯವಾಗಿದೆ. ಆಮೇನ್. ದೇವರ ವಾಕ್ಯಗಳನ್ನು ಶ್ರದ್ಧೆಯಿಂದ ಆಲಿಸುವವರು ಮಾತ್ರವೇ ಆಗಿರದೆ ಪಾಲಿಸುವವರು ಆಗಬೇಕೆಂದು ನಿಮ್ಮನ್ನು ಉತ್ತೇಜಿಸುತ್ತೇನೆ. ಪರಿಶುದ್ಧಾತ್ಮನ ಸಹಾಯದಿಂದ ಆಲಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತೆ ದೈನಂದಿನ ಧ್ಯಾನಕ್ಕಾಗಿ ನಾಳೆ ಸಂಧಿಸೋಣ. ಆಮೇನ್.